ಕಲಬುರಗಿ ನಗರದ ಎಂಆರ್ಎಂಸಿ ಸ್ಯಾಕ್ ಸಭಾಂಗಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಶನಿವಾರ ಆಯೋಜಿಸಿದ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಶಶಿಲ್ ಜಿ ನಮೋಶಿಯವರು ಉದ್ಘಾಟಿಸಿದರು. 552 ಮಕ್ಕಳಿಗೆ ಸತ್ಕಾರ. ಕಲಬುರಗಿಯಿಂದ 286, ಬೀದರ್ ಜಿಲ್ಲೆಯಿಂದ 156, ಯಾದಗಿರಿ ಜಿಲ್ಲೆಯಿಂದ 110 ಸೇರಿ ಒಟ್ಟು 552 ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ತಲಾ 2,000 ಧನ ನೀಡಿದರು. ಸಚಿವಾಲಯ ನೌಕರರ ಸಂಘದ ಅಧ್ಯಕ್ಷ ರಮೇಶ್, ಸಂಘ ನೌಕರರ ಸಂಘದ ರಾಜ್ಯ ಅಧ್ಯಕ್ಷ ಸಿಎಸ್ ಷಡಕ್ಷರಿ, ಶಾಸಕ ಅಲ್ಲಮಪ್ರಭು ಪಾಟೀಲ್, ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಡಿ ಮಾತನಾಡಿದರು. ಸೋಮಶೇಖರ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದರು. ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಬಲುಂಡಗಿ, ಮಲ್ಲಿಕಾರ್ಜುನ್ ಬಳ್ಳಾರಿ, ಸೋಮಶೇಖರಯ್ಯ, ಸೋಮಶೇಖರ್ ಬಿರಾದರ್ ಚಿದ್ರಿ, ಡಾ ಅಲೋಕ್ ಪಾಟೀಲ್, ಚಂದ್ರಶೇಖರ, ರಾಜೇಶ್, ಚಂದ್ರಕಾಂತ ಏರಿ, ಶ್ರೀಮಂತ್ ಪಟ್ಟೇದಾರ್, ಧರ್ಮರಾಯ ಜವಳಿ ಇತರರಿದ್ದರು. ಸವಿತಾ ನಾಶಿ ನಿರೂಪಣೆ ಮಾಡಿದರು. ಶೇಕಡ 90ಕ್ಕಿಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಸೋಮಶೇಖರ್ ಶಿವಾಚಾರ್ಯರು ಕಂಬಳೇಶ್ವರ ಸಂಸ್ಥಾನ ಮಠ ಚಿತ್ತಾಪುರವರ ಪಾದಕ್ಕೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರ ಅನುಪಸ್ಥಿತಿಯಲ್ಲಿ ಮಾನ್ಯ ಶಾಸಕರು ಈ ಕಾರ್ಯ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿಎಸ್ ಷಡಕ್ಷರಿ ಅವರಿಗೆ ನಾವು ಕಲಬುರಗಿ ಜಿಲ್ಲಾ ಶಾಖೆಯ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಅದೇ ರೀತಿ ಈ ಸರ್ಕಾರಿ ನೌಕರರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಆಯೋಜನೆ ಮಾಡತಕ್ಕಂಥ ಒಂದು ಯೋಜನೆಯನ್ನು ಮೊಟ್ಟ ಮೊದಲೇ ನಮ್ಮ ಸಿಎಸ್ ಷಡಕ್ಷರಿ ಸರ್ ಅವರು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಅವಧಿಯಲ್ಲಿ ಕೂಡ ಅದನ್ನು ಮುಂದುವರಿಸಿ ವಿನೂತನ ಮಾದರಿಯಾಗಿ ಅವರಿಗೆ ಗೌರವ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬ್ಯಾಗು, ಇನ್ನಿತರ ಪ್ರಮಾಣ ಪತ್ರ, ಶಾಲು ಈ ರೀತಿ ಕೊಡುವುದರ ಮೂಲಕ ಅವರಿಗೆ ಒಂದು ನಗದು ಬಹುಮಾನ ಕೊಡ್ತಕ್ಕಂಥ ಯೋಜನೆಯನ್ನು ಅವರು ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ 2,000 ನಗದವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಪ್ರಾರಂಭದಲ್ಲಿ ಕೇವಲ ಪ್ರತಿಯೊಬ್ಬ ಮಗುವಿಗೆ 1,000 ರೂಪಾಯಿ ಗೌರವವನ್ನು ನಾವು ನೀಡ್ತಿದ್ದೀವಿ. ಇವತ್ತು
ನಮ್ಮ ರಾಜ್ಯಾಧ್ಯಕ್ಷರು ಇವತ್ತಿನ ಸಮಾರಂಭದಲ್ಲಿ ಈ 2025-26ನೇ ಸಾಲದಲ್ಲಿ ಪ್ರತಿಯೊಬ್ಬರಿಗೂ 2,000 ರೂಪಾಯಿಯಂತೆ 3 ಜಿಲ್ಲೆಗಳಲ್ಲಿ ಸುಮಾರು 552 ಮಕ್ಕಳಿಗೆ 11,04,000 ರೂಪಾಯಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೆರವಿರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾಡ್ತಾ ಇದೆ ಅಂತಕ್ಕಂಥ ಸಂತೋಷವನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲೇಬೇಕಾಗ್ತದೆ. ಇವತ್ತಿನ ದಿನದಲ್ಲಿ ಅನೇಕ ಸಂಘಟನೆಗಳು, ಅನೇಕ ಸಮಾಜದ ಸಂಘಟನೆಗಳು, ಅನೇಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಕೂಡ ಆಯೋಜನೆ ಆಗ್ತಿರೋದು ನಾವು ಗಮನಿಸಿದ್ದೇವೆ. ಆದರೆ ವಿಶೇಷವಾಗಿ ವಿನೂತನವಾಗಿ ಅದು ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವುದೇ ಸಹಾಯ ಸಹಕಾರ ಯಾರಿಂದಲೂ ಪಡೆಯದೆ ಸ್ವಂತ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದಲೇ ನಮ್ಮ ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ನಮ್ಮ ಸಂಘಟನೆ ಬೆಳೀತಾರೆ ಅಂತಕ್ಕಂಥ ಒಂದು ಸಂತೋಷವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕಾಗ್ತದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರು, ಅಧಿಕಾರಿಗಳು ನೆಮ್ಮದಿಯಿಂದ ಇರಬೇಕಾದ್ರೆ ಕಳೆದ ಅವಧಿಯಲ್ಲಿ ತನ್ಮನ್ಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ CS ಷಡಕ್ಷರಿ ಅವರು ಇವತ್ತು ಸರ್ಕಾರದ ಜೊತೆಗೆ ಒಂದು ಉತ್ತಮವಾದ ಸಂಬಂಧವನ್ನು ಇಟ್ಟು ಒಂದು ಸೌಹಾರ್ದಯುತವಾದಂಥ ವ್ಯವಸ್ಥೆಯಲ್ಲಿ ಸುಮಾರು 25ರಿಂದ 30 ಆದೇಶಗಳನ್ನು ಮಾಡುವುದರ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ನೌಕರರಿಗೆ ನೆಮ್ಮದಿಯಿಂದ ಬದುಕಲಿಕ್ಕೆ, ನೆಮ್ಮದಿಯಿಂದ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ರಾಜ್ಯಾಧ್ಯಕ್ಷರಿಗೆ ನಾನು ವಿಶೇಷವಾಗಿ ಇವತ್ತು ಧನ್ಯವಾದಗಳನ್ನು ನಾವು ಹೇಳಲೇಬೇಕಾಗ್ತದೆ. ಇದೇ ರೀತಿ ಈ ಅವಧಿಯಲ್ಲಿ ಕೂಡ ಯಾವುದೇ ಸರ್ಕಾರ ಇರ್ಬೋದು, ಇವತ್ತು ಯಾವುದೇ ಸರ್ಕಾರ ಇದ್ರೂ ಕೂಡ ಆ ಸರ್ಕಾರದಿಂದ ನಮಗೆ ಸಿಗಬೇಕಾದಂತಹ ಸೇವಾ ಸೌಲಭ್ಯಗಳನ್ನ ಸಕಾಲಕ್ಕೆ ಒದಗಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇವತ್ತು ಯಾವ್ಯಾವ ಆದೇಶಗಳು, ಯಾವ್ಯಾವ ಸೌಲಭ್ಯಗಳನ್ನು ನಾವು ಪಡೆದುಕೊಂಡಿದ್ದೇವೆ ಅಂತಕ್ಕಂಥ ತೃಪ್ತಿ ನಮಗಿದೆ. ಅದರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಸುದೀರ್ಘವಾಗಿ ತಮ್ಮ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಾಗಾಗಿ ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಬಯಸುವುದಿಲ್ಲ. ಮಾಡೋದಕ್ಕೆ ಒಂದು ಚಾಲನೆ ಎಲ್ಲ ಕೊಡ್ತಾ ಬಂದಿದ್ದರು. ಅವರಿಗೆ ನಮ್ಮ ಸರ್ಕಾರಿ ನೌಕರರ ಮಕ್ಕಳ ಭವಿಷ್ಯದ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ ವಿಶೇಷವಾದಂತಹ ಕಾಳಜಿ ಮತ್ತೆ ಕನ್ಸರ್ನ್ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರಿ ನೌಕರರ ಜೀವನದಲ್ಲಿ ಬಹುಶಃ ನಾನು ಕೂಡ ಸರ್ಕಾರಿ ನೌಕರನಾಗಿ ನಮ್ಗೆ ಅನ್ಸುತ್ತೆ ಒಂದು 4 ಮುಖ್ಯ ಪ್ರಮುಖ ಆಯಾಮಗಳು ಅಥವಾ ಘಟ್ಟಗಳು ನಮಗೆ ಬರ್ತಕ್ಕಂಥದ್ದು ಯಾವುದು ಅಂದರೆ, ಮೊದಲನೇದು ನಾವು ಸರ್ಕಾರಿ ನೌಕರರಾಗೋದು ಅದಕ್ಕೆ ಹಗಲಿರುಳು ಕಷ್ಟಪಡೋದು, ಶ್ರಮಿಸೋದು, ಹಗಲಿರುಳು ಅದಕ್ಕೆ ಶ್ರಮ ಪಟ್ಟು ಒಂದು ಹುದ್ದೆಯನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಅದಾದ್ರೂ ಸಹ ಕೆಲವರು ಹೇಳ್ತಾರೆ ಸರ್ಕಾರಿ ನೌಕರಲ್ಲಿ ಏನಪ್ಪ ಏನೋ ಕೊಟ್ಬಿಟ್ಟು ಬಂದಿರ್ಬೇಕಾದ್ರೆ ಸರ್ಕಾರಿ ನೌಕರಿಯಲ್ಲಿದ್ದಾರೆ. ಅವ್ರು ಕಷ್ಟಪಟ್ಟು ಹಗಲಿರುಳು ದುಡಿದು ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ಮತ್ತೆ ವಿಶೇಷವಾಗಿ ಕೇವಲ ಉಪಜೀವನಕ್ಕೆ ಬರೋದಷ್ಟೇ ಅಲ್ಲದೆ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಸೇವೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇರೋರು ಮಾತ್ರ ಸರ್ಕಾರಿ ನೌಕರಿಗೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೊಂದು ಮೊದಲನೇ ಘಟ್ಟ. ಆದರೆ ಎರಡನೇ ಘಟ್ಟ ಅವ್ರ ಜೀವನದಲ್ಲಿ ಮದುವೆ ಆಗ್ತಕ್ಕಂಥದ್ದು ಪ್ರಮುಖ ಘಟ್ಟಗಳು ನಾನು ಹೇಳ್ತಾ ಇದ್ದೀನಿ. ಮದುವೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಜನ ಹೇಳ್ತಾರೆ, ಅದರಲ್ಲೊಂದು ಅಪವಾದ ಇದನ್ನೋ ಏನೋ ಅದು ಸತ್ಯಾಂಶ ಬಹುಶಃ ನಮ್ಗಿಂತ ಚೆನ್ನಾಗಿ ತಾವು ಬಲ್ಲವರಾಗಿದೆ. ಇದು ಸರ್ಕಾರಿ ನೌಕರಲ್ಲಿ ಇದ್ರೆ ಒಂದು ಒಳ್ಳೆ ಉತ್ತಮವಾದಂಥ ಹೆಂಡತಿ ಸಿಗ್ತಾಳೆ, ಒಂದು ಒಳ್ಳೆ ಹೆಣ್ಮಕ್ಳಿಗೆ ಒಂದು ಉತ್ತಮವಾದಂಥ ಗಂಡ ಸಿಗ್ತಾನೆ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಅದು ಎಷ್ಟು ಮಟ್ಟಿಗೆ ಸತ್ಯ ಆಗಿದೆ ನನಗೆ ಗೊತ್ತಿಲ್ಲ. ಮತ್ತು ಮೂರನೇ ಘಟ್ಟ ಅಂತಕ್ಕಂಥದ್ದಾದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಅವರ ಉಜ್ವಲ ಭವಿಷ್ಯಕ್ಕಾಗಿ ಇಡೀ ಜೀವನ ಇರ್ತಕ್ಕಂಥ 20-30 ವರ್ಷದ ಸರ್ವಿಸನ್ನ ಹಗಲಿರುಳು ತಾವು ಶ್ರಮ ಪಡ್ತಾ, ಕೆಲವು ಕಡೆ ಅವಮಾನಗಳನ್ನು ಸಹಿಸಿಕೊಳ್ತಾ, ಎಲ್ಲೆಲ್ಲ ಸಾಲ ಮಾಡಿ ಯಾವುದಾದ್ರು ಅವ್ರಿಗೆ ಬದುಕು, ಕುಟುಂಬ, ಜೀವನ ಇರಲ್ಲ. ನಮ್ಮ ಸಂಘಟನೆ ನಮ್ಮ ಮಕ್ಕಳಿಗೋಸ್ಕರ 1 ಗಂಟೆ ನಿಂತ್ಕೊಳ್ಬೇಕು ಅನ್ನುವಂಥ ಪ್ರಾರ್ಥನೆ ಕೂಡ ನಾನು ತಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ತುಂಬ ಸಂತೋಷ. ವೇದಿಕೆ ಮೇಲಿರುವಂಥ ಪೂಜ್ಯ ಶ್ರೀಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ, ಗೌರವಿತ ಶಾಸಕರಾಗಿರುವಂಥ ಶಶಿ ನಮೋಶಿ ಅವರೇ, ಜಿಲ್ಲಾಧ್ಯಕ್ಷರುಗಳಾಗಿರುವಂಥ ಗುಲ್ಬರ್ಗ ಮತ್ತು ಬೀದರ್ ಪದಾಧಿಕಾರಿಗಳೇ, ವೇದಿಕೆ ಮೇಲಿರುವಂಥ ಜಿಲ್ಲೆಯ ಪದಾಧಿಕಾರಿಗಳೇ, ಹಿಂಭಾಗದಲ್ಲಿ ಕೂತಿರುವಂಥ ತಾಲೂಕಿನ ಅಧ್ಯಕ್ಷರುಗಳೇ, ಮುಂದೆ ಕುಳಿತಿರುವಂಥ 3 ಜಿಲ್ಲೆಗಳ ಸರ್ಕಾರಿ ವ್ಯಕ್ತಿಗಳೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಒಂದೇ ಲೈನಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು. ಚಪ್ಪಳೆ ಹೊಡಿರಿ, ಮುಂದೆ ಸ್ವಾಗತ ಹೇಳಿದೆ. ಮತ್ತು ನಾನು ಅಲ್ಲಿಂದ ಇಲ್ಲಿ ಹೇಳೋಕೆ ಹೋದರೆ ಮತ್ತೆ 6 ಗಂಟೆ ಆಗ್ಬಿಡುತ್ತೆ. ಹಂಗಾಗಿ ನಾನು ಸ್ವಲ್ಪ ಶಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕಂದರೆ ರಿಪಿಟೇಷನ್ಸ್ ಮಾಡಬಾರ್ದು. ನಮ್ಮ ಕಾರ್ಯಕ್ರಮ
2 ಗಂಟೆಗೆ ಮುಗಿಬೇಕಾಗಿತ್ತು. ಬಟ್ ಈ ಕಾರ್ಯಕ್ರಮ ಮೇಲೆ 2 ಗಂಟೆ 50 ನಿಮಿಷ ಕ್ರಾಸ್ ಆಗ್ಬಿಟ್ಟಿದೆ. ನಾವು ಸ್ವಲ್ಪ ಪ್ರಿನ್ಸಿಪಲ್ಸ್ಗಳನ್ನ ತರಬೇಕು ಅಂತ ಹೊರಟಿದ್ದೇವೆ. ಕಾರ್ಯಕ್ರಮ ಸ್ವರೂಪ, ಕಾರ್ಯಕ್ರಮದಲ್ಲಿ ಹೆಂಗೆ ಮಾತಾಡಬೇಕು, ಎಷ್ಟು ಏನು ಅಂತೇಳಿ ಮಿನಿಟ್ ಟು ಮಿನಿಟ್ ಮಾಡ್ತಿದ್ವಿ. ನಮ್ಮ ನಮೋಶಿ ಸರ್ ಹೇಳಿದ್ರು, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಗೊತ್ತಲ್ರಿ ನಿಮ್ಗೆ ಹೆಂಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಅಡ್ಜಸ್ಟ್ ಆಗಿ ಹೆಂಗಾರ ಮಾಡಲಿ ಅಂತ ಕೈ ಬಿಡ್ಬಿಡತ್ಲಾಗೆ. ಸೊ ಹಾಗಾಗಿ ಸ್ವಲ್ಪ ನಮಗೆ ಈ ಭಾಗದಲ್ಲಿ ಒಂದು ವಿಶೇಷವಾಗಿರುವಂಥ ಅಭಿಮಾನ, ಬಹುಶಃ ಅತ್ಯಂತ ಪ್ರಾಮಾಣಿಕತೆಗೆ, ಬದ್ಧತೆಗೆ, ಕಳಕಳಿಗೆ ಮತ್ತೆ ವಸ್ತುನಿಷ್ಠವಾಗಿ ನೇರವಾಗಿ ಮಾತನಾಡುವಂಥ ಒಂದು ವಿಶೇಷವಾಗಿರುವಂಥ ಗುಣ ಏನಾದರೂ ಇದ್ರೆ ಅದು ಕಲ್ಯಾಣ ಕರ್ತ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಮಾಡಿದ್ದೇವೆ. ಸೊ ಹಾಗಾಗಿ ನಮಗೆ ನಮೋಶ್ ಅವ್ರು ನೆನಪು ಮಾಡ್ಕೋಬೇಕು. ಎಲ್ಲ ಸಂದರ್ಭದಲ್ಲೂ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಹಿಂದಿನ ಕಾರ್ಯಕ್ರಮ ಮಾಡಿದಾಗ ಅವ್ರ ಆಡಿಟೋರಿಯಂ ಕೊಟ್ಟರು, ಈಗಲೂ ಕೂಡ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಸಿಕ್ಕಿದ್ರೆ ಹೇಳೋದಷ್ಟೇ, ನೀವು ಅಲ್ಲಿ ಯಾಕ್ರಿ ಹೋಗ್ತೀರ ಅಧ್ಯಕ್ಷರೇ, ಇದು ನಮ್ಮ ಸಂಘದು, ನಮ್ಮ ನೌಕರರು, ನಮ್ಮ ಹೆಮ್ಮೆ, ನಮ್ಮ ಕಾರ್ಯಕ್ರಮ ನಮ್ಮಲ್ಲೇ ಮಾಡಬೇಕು ಅನ್ನುವಂಥ ಒಂದು ಅಭಿಮಾನದ ಮಾತನ್ನು ಕೂಡ ಬಹಳ ಸಲ ಹೇಳ್ತಿರ್ತಾರೆ. ಹಾಗೆ ಸಪೋರ್ಟ್ ಕೂಡ ಮಾಡ್ತಾ ಇರ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ವಿಶೇಷವಾಗಿ ಇವತ್ತು ರಮೇಶ್ ಸಂಘ ಅವರು ಕೂಡ ಹಲವಾರು ಸಂಗತಿಗಳನ್ನ ಮಾಡಿದ್ರು. ಯಾಕೆ ಗುಲ್ಬರ್ಗದ ಕಡೆ ರಮೇಶ್ ಸಂಘ ಅವ್ರು ಕರೆಸ್ತೀರಾ ಅಂತ ಹೇಳಿದ್ರೆ, ಅವ್ರ ಭಾಗದವರು ಮತ್ತೆ ನಮ್ಮ ಸೆಕ್ರೆಟರಿಯೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಯಾರು ಕೂಡ ಅವಕಾಶ ಈ ಭಾಗದಲ್ಲಿ ಮುಂದೆ ಸಿಗುತ್ತೋ ಅಲ್ಲೋ ಗೊತ್ತಿಲ್ಲ, ಇನ್ನು ಸಿಕ್ಕಿಲ್ಲ, ಮುಂದೆ ಸಿಗಲ್ಲ, ಈಗ ಸಿಕ್ಕಿದೆ. ಹಾಗಾಗಿ ನಿಮ್ಮ ರೆಪ್ರೆಸೆಂಟೇಷನ್ ಅಂತ ಹೇಳಿ ಅವ್ರನ್ನೂ ಕೂಡ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಕೂಡ ಅವಕಾಶವನ್ನು ಕೊಟ್ಟಿದ್ದೇವೆ. ನಂತರ ಸ್ವಾಮೀಜಿಗಳ ಸಂದೇಶಗಳನ್ನು ಕೊಡ್ತಾರೆ. ಅದಾದ ನಂತರ ಪ್ರತಿಭಾ ಪುರಸ್ಕಾರ ಪ್ರಾರಂಭ ಆಗ್ತದೆ. ನಮಗೆಲ್ಲ ಕೂಡ ಗೊತ್ತಿರುವ ಹಾಗೆ ಇವತ್ತು ವಿದ್ಯಾರ್ಥಿಗಳಿಗೆ 3 ಜಿಲ್ಲೆ ಸೇರಿ ಕೊಡ್ತಾ ಇದ್ದೇವೆ. ಇದು ಕೊನೆಯ ಕಾರ್ಯಕ್ರಮ ಈ ವರ್ಷದ್ದು. ಯಾವಾಗಲೂ ಕೂಡ ನಾನು 2020ರಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಈಗ 6ನೇ ವರ್ಷದ ಕಾರ್ಯಕ್ರಮ ಇದೆ. ಇಲ್ಲಿಯವರೆಗೆ 60,000 ವಿದ್ಯಾರ್ಥಿಗಳು, ನೌಕರ ಕುಟುಂಬಕ್ಕೆ ನಾವು ಈ ಪ್ರತಿಭಾ ಪುರಸ್ಕಾರ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ವರ್ಷದ್ದು ಇದು ಕೊನೆ ಕಾರ್ಯಕ್ರಮ. ಈ ವರ್ಷ 9,500 ವಿದ್ಯಾರ್ಥಿಗಳಿಗೆ ನಾವು ಇದು ಮಾಡಿಸಿ ಇವತ್ತು 560 ವಿದ್ಯಾರ್ಥಿಗಳಿಗೆ ಇಲ್ಲಿ ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ನೀವು ಅಂದ್ಕೊಂಡಿದ್ದೀರಾ, ನಾನು ನಮೋಶ್ ಅವ್ರಿಗೂ ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಪ್ರತಿ ವರ್ಷ 10,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಒಂದು 4 ಕೋಟಿ ಹಣವನ್ನ ಪ್ರತಿ ವರ್ಷ ಖರ್ಚು ಮಾಡ್ತಾ ಇರುವಂತ ಮತ್ತೆ ಶಿಸ್ತುಬದ್ಧವಾಗಿ ಇನ್ ಟೈಮ್ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರುವಂತ ಸಂಘಟನೆ ಈ ರಾಜ್ಯದಲ್ಲಿ, ದೇಶದಲ್ಲಿ ಯಾವ್ದಾದ್ರು ನಾವು ಅಂತ ಹೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಕಾರ್ಯಕ್ರಮದ ಸ್ವರೂಪ, ಕಾರ್ಯಕ್ರಮದ ವಿಧಾನ ಮತ್ತು ನಾವು ಕೂತ್ಕೊಂಡಿರೋದೆಲ್ಲ ಕೂಡ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಬಹುಶಃ 145 ಕಿಲೋಮೀಟರ್ ಇಂದ ತಾವು ಬಂದಿದ್ದೀರಾ. ಮನೆ ಉತ್ತರ ಕನ್ನಡದಲ್ಲಿ ಮಾಡಿದ್ವಿ, ಬೆಂಗಳೂರಿನಲ್ಲಿ ಮಾಡಿದ್ವಿ, 10 ಜಿಲ್ಲೆ ಸೇರಿ ಈ ತರ ಎಲ್ಲೆಲ್ಲಿ ದೂರ ಇದೆ ಆ ಥರದಲ್ಲಿ ಸೆಂಟ್ರ್ ಪಾಯಿಂಟ್ ಮಾಡಿ ಮಾಡುವಂಥದ್ದು. ನಾವು ಪ್ರತಿ ಜಿಲ್ಲೆಯಲ್ಲಿ ಮಾಡ್ಬೇಕಂತ ಹಿಂದೆ ಫಸ್ಟ್ 2020 ಪ್ರಯತ್ನ ಮಾಡಿದ್ವಿ. ಏನಾಗ್ಬಿಡುತ್ತೆ ಅಂದ್ರೆ, ಸೊ ಅಲ್ಲಿ ಜನಸಂಖ್ಯೆ ಕಡಿಮೆ, ಯಾರ್ಯಾರು ಸೆಲೆಬ್ರಿಟಿಗಳು ಕರೆಸ್ತೇವೆ, ಅಡ್ರೆಸ್ ಮಾಡಿಸ್ತೇವೆ, ಎಲ್ಲ ಕಡೆ ಕೋಆರ್ಡಿನೇಟ್ ಮಾಡಲಿಕ್ಕೆ ತುಂಬಾ ಕಷ್ಟ. ಆಮೇಲೆ ಎಷ್ಟು ಡಯಾಸ್ ಪ್ಲಾಟ್ಫಾರ್ಮ್ ಮಾಡಬೇಕು ಅಷ್ಟೇ ರಿಸ್ಕ್ ಇರುತ್ತೆ ಎಲ್ಲ ಕಡೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಕಡಿಮೆ ಮಾಡುವಂತ ಪ್ರಯತ್ನವನ್ನು ಮಾಡಿ ಇವತ್ತು ಮಾಡ್ತಾ ಇದ್ದೇವೆ. ಬಹುಶಃ ಎಂತೆಂಥ ಸೆಲೆಬ್ರಿಟಿಗಳು ಕರೆಸಿರ್ಬೋದು. ನಾವು ಚೀಫ್ ಮಿನಿಸ್ಟರ್ಗಳು ಬಂದಿದ್ದಾರೆ, ಇಂದಿನ CM ಇರ್ಬೋದು, ಇವತ್ತಿನ ಇರ್ಬೋದು, ಪ್ರದೀಪ್ ಈಶ್ವರ್ ಇರ್ಬೋದು, ನಮ್ಮ ಪ್ರಶಾಂತ್ ನಾಥ್ ಅವ್ರು ಇರ್ಬೋದು, ಸುವರ್ಣ ಟಿವಿ, ನಮ್ಮ ಅಜಿತ್ ಹನುಮಕ್ನವ್ರು ಇರ್ಬೋದು, ರಂಗನಾಥ್ TV9 ಇವ್ರು ಇರ್ಬೋದು. ಆಮೇಲೆ ಸ್ವಾಮೀಜಿಗಳಲ್ಲಿ ಸಿದ್ಧಗಂಗಾದವರು, ಆದಿಚುಂಚನಗಿರಿ ಅವರು, ಸಿರಿಗೆರೆ ಅವರು, ಜೊತೆಗೆ ಲಿಂಗಾಲೇಶ್ವರ ಸ್ವಾಮೀಜಿಗಳು, ಯಾವ ತರದ ರಿಸೋರ್ಸ್ ಪರ್ಸನ್ಸ್ಗಳಿದ್ದಾರೆ ಅವರೆಲ್ಲ ಕೂಡ ಕರೆಸುವಂತ ಪ್ರಯತ್ನಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಬದುಕಿನ ಸಂದೇಶ, ಜೀವನದ ಸಂದೇಶ ಮತ್ತೆ ಅವ್ರು ಹೇಗೆ ಮುಂದಿನ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು IAS ಆಫೀಸರ್ಸ್ಗಳನ್ನ ಕೂಡ, IPS ಆಫೀಸರ್ಸ್ಗಳನ್ನ ಕೂಡ ನಾವು ಬಹಳ ಕಡೆ ಕರೆದು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಮ್ಗೆ ಅತ್ಯಂತ ಸಂತೋಷವನ್ನು ತಂದಿದೆ. ಬಹುಶಃ ನಮಗೆ ತೃಪ್ತಿ, ಸಂತೋಷ, ನೆಮ್ಮದಿ, ಒಂದು ಗೌರವ, ನಮ್ಮ ಹೆಮ್ಮೆ ಪ್ರತಿಭಾ ಪುರಸ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗಾಗಿ ಈಗ ಅಂದ್ಕೊಳ್ತೀರಾ ನೀವೆಲ್ಲ, ಯಾಕೆ ಷಡಾಕ್ಷರ ಪ್ರಾರಂಭ ಮಾಡಿದ್ರೆ 2019ರಲ್ಲಿ ಅಧ್ಯಕ್ಷನಾದೆ, ಮತ್ತೆ 1.5 ವರ್ಷದಿಂದ ಮತ್ತೊಮ್ಮೆ 2ನೇ ರೌಂಡ್ ಮತ್ತೇನೋ ನೀವು ಮನಸ್ಸು ಮಾಡಿ ಮತ್ತೊಮ್ಮೆ ಕೆಲಸ ಮಾಡಿ ಅಂತ ಆಯ್ಕೆಯನ್ನು ಮಾಡಿದ್ವಿ. ನಾನು ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಾನು ಮೊದಲ ಚಿಂತನೆ ಯೋಚನೆ ಮಾಡಿದ್ದು ನಾನು 2019 ಚುನಾವಣೆ ನಿಂತಿದ್ದೆ. ನಾನು ಅವಾಗ ಹೇಳಿದೆ, ನನ್ನನ್ನೇನಾದ್ರೂ ನೀವು ರಾಜ್ಯಾಧ್ಯಕ್ಷರು ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಕಾರ್ಯಕ್ರಮ ಯಾರೂ ಮಾಡಿಲ್ಲ, 100 ವರ್ಷ ಈ ಸಂಘ ಆಗಿದೆ, ನಾನು ಅದನ್ನು ಮಾಡಿ ತೋರಿಸ್ತೇನೆ ಎಂದೆ. ಬಹುಶಃ ರಾಜಕಾರಣಿಗಳು, ಬೇರೆ ವ್ಯಕ್ತಿಗಳು ಆ ಅವಕಾಶಕ್ಕಾಗಿ ಮಾಡುವಂತ ಆ ಕ್ಷಣಿಕಗಾಗಿ ಮಾಡಲಿಲ್ಲ. 2019ರಿಂದ 26ರವರೆಗೆ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಂಘ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ
ಇದು ಶಾಶ್ವತವಾಗಿ ಮಾಡುವಂಥ ಕಾರ್ಯಕ್ರಮ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾನು SLC PUC ರಿಸಲ್ಟ್ ತೆಗೆದು ನೋಡ್ತಾ ಇದ್ವಿ, ಟಾಪರ್ಸ್ ನಮ್ಮ ಮಕ್ಕಳೇ ಟಾಪರ್ಸ್ ಆಗ್ತಾ ಇದ್ರು. ಪೊಲೀಸ್ ಅವರು ಬಹುಶಃ ಇಲ್ಲಿ ನಮ್ಮ ಶರಣಪ್ಪನವ್ರ ಕಮಿಷನ್ ಹೋದ್ರು, ಪೊಲೀಸ್ ಅವರು ಫ್ಯಾಮಿಲಿ ಭಾಳ ಜನ ಬಂದಿದ್ದೀರಾ, ದಯಮಾಡಿ ಪೊಲೀಸ್ ಫ್ಯಾಮಿಲಿ ಬಂದರೆ ಕೈ ಎತ್ತಿ ಇದ್ದೀರಲ್ಲ. ಎಸ್. ಆಮೇಲೆ ನೀವು ನಮ್ಮ ಯಾರನ್ನ ಸಿಕ್ಕಿದ್ರೆ ಕೇಸ್ ಹಾಕೊಳ್ರಪ್ಪ, ನಿಮ್ಮನ್ನೇ ತಗೊಳಂಗಿರ್ಲಿಲ್ಲ. ನಾನು ನಮ್ಮ ನೌಕರ್, ನೀವು ಮೆಂಬರ್ ಎಲ್ಲ ನಮಗೆ, ನಾವು ನಿಮ್ಮನ್ನ ಕೂಡ ಇದರಲ್ಲಿ ಬಹುಶಃ ಈ ವರ್ಷ ಸುಮಾರು 700 ಪೊಲೀಸ್ ಡಿಪಾರ್ಟ್ಮೆಂಟ್ ಮಕ್ಕಳು, ಅದು ಮಿನಿಸ್ಟರ್ ಇರಲಿ, ಹೆಡ್ ಕಾನ್ಸ್ಟೇಬಲ್ ಇರಲಿ, ಸಬ್ ಇನ್ಸ್ಪೆಕ್ಟರ್ಗಳಿರಲಿ, ಅಡಿಷನಲ್ SP ಇರಲಿ, KS ಅವ್ರ ಮಕ್ಕಳಿರಲಿ, ಸುಮಾರು 900 ಮಕ್ಕಳು ಕೂಡ ಆ ಥರದಲ್ಲಿ ಟಾಪರ್ಸ್ 90 to 100% ಅಂಕವನ್ನು ತೆಗೆದವ್ರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಹೀಗೆ ಒಂದು ಹೊಸ ಪರಿಕಲ್ಪನೆಗಳನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೆ ಈ ಥರದನ್ನ ಮಾಡಬೇಕು ಅಂತ ಆಲೋಚನೆಗಳು ಕೂಡ ನಮ್ಮಲ್ಲಿ ಬಂದಿತ್ತು. ಹೆಂಗೆ ಬಂತ ಆಲೋಚನೆಗಳಂದರೆ,